ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕಾದಿರೋ ಇಲ್ಲಿ ನಾನು ಸಿಹಿ ಕಡುಬುನ ಮಾಡ್ತಿದ್ದೀನಿ. ಕಾದಿರೋ ಬಾಂಡಿಗೆ ಉರ್ಗಡ್ಲೆನ ಹಾಕ್ಕೊಂಡು ಅದನ್ನು ನಾವು ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು. ಜೊತೆಗೆ ಗಸಗಸೆನೂ ಕೂಡ 2 ಟೇಬಲ್ ಸ್ಪೂನ್ನ ಸೇರಿಸ್ಕೊಂಡು ಅದನ್ನು ಕೂಡ ನಾವು ಹುರ್ಕೋಬೇಕು. ನಂತರ ಎರಡನ್ನೂ ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕಿ 4-5 ಏಲಕ್ಕಿಗಳನ್ನ ಸೇರಿಸ್ಕೊಂಡು ನಾವು ಇದನ್ನು ತರ್ತರಿಯಾಗಿ ನಾವು ಪುಡಿ ಮಾಡ್ಕೋಬೇಕು. ನಂತರ ನಾವು ಒಂದು ಬಾಂಡಿಗೆ ಈ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ನಾನು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ನಂತರ ನಾನು 2 ಕಪ್ಪು ತೆಂಗಿನಕಾಯಿಗೆ ನಾನು 1 ಕಪ್ಪು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಸಿಹಿ ಯಾವ ಥರ ಬೇಕು ನಾವು ಆ ಥರ ನಾವು ತೊಗೋಬೋದು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲ ಕಮ್ಮಿ ಬೇಕು ಅಂದ್ರೂ ಕೂಡ ನಾವು ಕಮ್ಮಿ ಹಾಕೋಬೋದು. ನಮ್ಮ ಮನೇಲಿ ಯಾವ ಥರ ಸಿಹಿನ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಎರಡನ್ನೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ರುಬ್ಬಿದ ಮಿಶ್ರಣ ಅಂದರೆ ಕಡಲೆ, ಗಸಗಸೆ, ಏಲಕ್ಕಿನ ನಾವು ರುಬ್ಕೊಂಡಿದ್ವಲ್ಲ ತರ್ತರಿಯಾಗಿ, ಅದನ್ನು ಕೂಡ ನಾವು ಸೇರಿಸ್ಕೊಂಡು ನೀಟಾಗಿ ನಾವು ಕೈ ಆಡಿಸ್ಬೇಕು. ಎಲ್ಲನೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಘಮ ಬರೋವರೆಗೂ ಹುರ್ಕೊಂಡಾದ್ಮೇಲೆ ನಮಗೆ ಕಡುಬಿಗೆ ಬೇಕಾಗಿರುವ ಹೂರಣ ರೆಡಿಯಾಗುತ್ತೆ. ಈಗ ಹೂರಣ ನಾವು ರೆಡಿ ಮಾಡ್ಕೊಂಡಾಗಿದೆ. ಈಗ ನಾವು ಕಡುಬಿಗೆ ಕಾಯಲ್ಲೂ ಕೂಡ ರೆಡಿ ಮಾಡ್ಕೋಬೇಕಲ್ವ. ಸೊ ಕಾಯಲ್ಲಿಗೆ ನಾನು ಇಲ್ಲಿ ಕಾಯಿ, ಕಡಲೆ, ಗಸಗಸೆ, ಏಲಕ್ಕಿ, 1-2-3 ಗೋಡಂಬಿನ ಸೇರಿಸ್ಕೊಂಡು ಮತ್ತು ಜೊತೆಗೆ ಹುರಿದಿರೋ ಅಕ್ಕಿನ ಸೇರಿಕೊಂಡು ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೋತೀನಿ. ಈಗ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದನ್ನು ನಾನು ಇನ್ನೊಂದು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನಾನು ಸಿಹಿನ ಸೇರಿಸ್ಕೋತಿದ್ದೀನಿ. ಜೊತೆಗೆ ಇದಕ್ಕೆ ನಾನು ಬಾದಾಮ್ ಪೌಡ್ರನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಿದ್ದೀನಿ. ಬಾದಾಮ್ ಪೌಡ್ರನ್ನ ಸೇರಿಸೋದ್ರಿಂದನೂ ಕೂಡ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ. ಇವಾಗ ಕಡುಬಿಗೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಅಂತ ನೀರು, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಮುದ್ದೆ ಸಾಫ್ಟಾಗಿ ಮತ್ತು ಶೈನಿಂಗಾಗಿ ಬರುತ್ತೆ. ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿ ಅದನ್ನು ಉಪ್ಪು ಬರಬೇಕು. ಉಪ್ಪು ಬಂದಾದ್ಮೇಲೆ ನಾವು ಮುದ್ದೆ ಮಾಡ್ಕೋಬೇಕು. ಇವಾಗ ಉಪ್ಪು ಬರ್ತಿದೆ ನೋಡಿ. ಈಗ ಉಪ್ಪು ಬಂದಿದೆಯಲ್ಲ, ಈ ಟೈಮಲ್ಲಿ ನಾವು ಹಸಿಟ್ಟನ್ನ ನಾವು ಹಾಕ್ಕೊಂಡು ನೀಟಾಗಿ ನಾವು ಹಿಂಗೆ ಮುದ್ದೆ ಮಾಡ್ತೀವಲ್ವ ಆ ಥರ ನಾವು ಮಾಡ್ಕೋಬೇಕು. ಆದರೆ ಮುದ್ದೆನೂ ನಾವು ಗಟ್ಟಿಯಾಗಿ ಮಾಡ್ತೀವಿ, ರಾಗಿ ಮುದ್ದೆನ ಅಲ್ವಾ. ಆದರೆ ಇದನ್ನು ನಾವು ಅಷ್ಟು ಗಟ್ಟಿಯಾಗಿ ಮಾಡಬಾರ್ದು. ಇದನ್ನು ನಾವು ಸಾಫ್ಟಾಗಿ ಮಾಡ್ಕೋಬೇಕು. ಯಾವ ಥರ ಸಾಫ್ಟಾಗಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸ್ವಲ್ಪನೇ ಅಕ್ಕಿನ ಹಾಕ್ಕೊಂಡು, ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡು ನಾವು ತಿರುಗ್ತಾ ಹೋಗಬೇಕು. ಆಗ ನಮಗೆ ಯಾವ ಹದ ನಮಗೆ ಸರಿ ಅನಿಸುತ್ತೋ ಆಗ ನಾವು ನೀಟಾಗಿ ಕೆಳಗಡೆ ಇಡಿಸ್ಕೊಂಡು ನೀಟಾಗಿ ನಾವು ಅದನ್ನು ಹಿಟ್ಟಿನ ದೊಣ್ಣೆಯಲ್ಲಿ ನೀಟಾಗಿ ಮುದ್ದೆ ಮಾಡ್ಕೋಬೇಕು. ಆಮೇಲೆ ಅಜ್ಜಿ ಹತ್ರ ಕೂಕೋ ಮುಚ್ಚು ಗುಡ್ ಗರ್ಲ್. ನೋಡಿ ಕಲಿ ನನ್ನ ಮಗಳಿಂದ. ನೋಡಿ ಈ ಥರ ಕೆಳಗಡೆ ಇಳಿಸ್ಕೊಂಡು ನೀಟಾಗಿ ನಾವು ಅದನ್ನು ಯಾವುದೇ ರೀತಿ ಗಂಟು ಇಲ್ಲದೇ ಇರೋ ರೀತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾವುದೇ ನಾವು ಮಾಮೂಲಿ ಸ್ಪೂನ್ಗಳಲ್ಲೂ ಕೂಡ ಮುದ್ದೆ ಮಾಡ್ತಾರೆ, ಬಟ್ ಆ ಥರದಲ್ಲಿ ಮಾಡಿದಾಗ ಯಾವುದೂ ಕೂಡ ನೀಟಾಗಿ ಬರೋಲ್ಲ. ಈ ಥರ ಮುದ್ದೆ ದೊಣ್ಣೆಯಲ್ಲಿ ಮಾಡಿದಾಗೇ ಅದು ನೀಟಾಗಿ ಪರ್ಫೆಕ್ಟಾಗಿ ಬರೋದು. ಮತ್ತು ಚೆನ್ನಾಗಿ ಕೂಡ ನಾವು ಮತ್ತೆ ಇನ್ನೊಂದು ಸಲ ಬೇಯಿಸ್ಕೊತಿದ್ದೀವಿ. ಸೊ ಬೇಯಿಸ್ಕೊಂಡಾದ್ಮೇಲೆ ಹಿಟ್ಟು ಕೂಡ ರೆಡಿ ಆಗುತ್ತೆ. ನಮ್ಮ ಮನೇಲಿ ಈ ಕಡುಬುಂದು ಹೂರಣ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾವು ಇದನ್ನು ಜಾಸ್ತಿನೇ ಮಾಡ್ತೀವಿ. ಹಾಗಾಗಿ ಇದನ್ನು ಸ್ಟೋರ್ ಮಾಡಿಕೊಂಡು ಕೂಡ ನಾವು ತಿಂತೀವಿ. ಇದು ತುಂಬ ಇಷ್ಟಪಟ್ಟು ನಾವೆಲ್ಲರೂ ಕೂಡ ತಿಂತೀವಿ. ಈ ಥರ ಉಂಡೆನ ಕಟ್ಟಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆನ ಸಾರ್ಕೊಂಡು ನೀಟಾಗಿ ತಟ್ಕೋಬೇಕು, ಉಲ್ಟಾ ಸೀದಾ ಮಾಡಿ ಹಿಂಗೆ. ಆಗ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇವಾಗ ಇದು ಈ ಥರ ಬಂದಿದೆ ನೀಟಾಗಿ. ಸೊ ಅದನ್ನು ನಾನು ಕರ್ಜಿಕಾಯಿ ಹೋಳಿದೆಯಲ್ವ, ಆ ಕರ್ಜಿಕಾಯಿ ಹೋಳಿಗೆ ಹಾಕ್ಕೊಂಡು ಸೊ ಅದಕ್ಕೆ ನಾವು ಮಾಡಿಟ್ಟಂತಹ ನಾನು ಸೇರಿಸ್ಕೊತಾ ಇದ್ದೀನಿ. ನಂತರ
ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನಾನು ನೋಡಿ ಇಷ್ಟೆಲ್ಲ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಅಂದರೆ ಜಾಸ್ತಿ ಆಯ್ತಲ್ಲ ಹೂರ್ಣ, ಹಾಗಾಗಿ ಎಕ್ಸ್ಟ್ರಾ ಬಂದಿದೆ. ಸೊ ನೋಡ್ಬೋದು ನೀವು ಪ್ರತಿಯೊಂದು ಕೂಡ ಇಷ್ಟಿಷ್ಟು ನೋಡಿ ಎಷ್ಟೆಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತಿರ್ಬೋದು. ಇನ್ನೊಂದನ್ನು ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಅಂತ. ಹೀಗೆ ಎಲ್ಲನೂ ಕೂಡ ನಾನು ಪ್ರಿಪೇರ್ ಮಾಡ್ಕೋಬೇಕು. ಬಂದಿದೆ ಅಂತ ನೀವು ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇನ್ನು ಏನೇನಾದರೂ ಸರಿ ವೆಜಿಟೇಬಲ್ಸ್ಗಳೇನಿದೆ ಅದನ್ನು ತುರಿದು ಹಾಕ್ಕೊಂಡು ರೊಟ್ಟಿ ಮಾಡಿಕೊಂಡ್ರು ಕೂಡ ಇದು ಚೆನ್ನಾಗಿರುತ್ತೆ.